ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬುದ್ಧ ಪೂರ್ಣಿಮೆಯ ಒಂದು ಮೆಸೇಜಸ್ ಆಗಿರುತ್ತೆ. ಬುದ್ಧ ಪೂರ್ಣಿಮದ ಒಂದು ಸಂದೇಶಗಳು ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಪೂರ್ಣಿಮೆಯ ಒಂದು ವಿಶೇಷವಾಗಿರುತ್ತೆ. ಧ್ಯಾನದ ಒಂದು ಸಂದೇಶ ಆಗಿರಬಹುದು, ಅಥವಾ ಬುದ್ಧ ಅಂತ ಅಂದ್ರೇ ಮೆಡಿಟೇಷನ್ಸ್ ಅಂತ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಕೂಡ ಒಂದು ಗೊತ್ತಿರುವಂಥದ್ದು. ಆ್ಯಂಡ್ ಇಡೀ ಪ್ರಪಂಚದಲ್ಲಿ ಬುದ್ಧನ ಒಂದು ಪೌರ್ಣಿಮದ ಒಂದು ಆಚರಣೆಯನ್ನು ಮಾಡ್ತಾರೆ. ಬುದ್ಧನ ಸಂದೇಶಗಳು ಅಂತ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ. ಓಕೆ, ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳ್ಬಿಟ್ಟು ಬಂದಿದೆ. ಬ್ಲೂ ಮೂನ್, ಓಕೆ, ಆ್ಯಂಡ್ ಹ್ಯಾವ್ ಎ ಫೇತ್ ಇನ್ ಯುವರ್ ಡ್ರೀಮ್ಸ್. ವ್ಯಾಕ್ಸಿಂಗ್ ಕ್ರಿಸೆಂಟ್ ಮೂನ್, ಓಕೆ, ಆ್ಯಂಡ್ ಫುಲ್ ಮೂನ್, ಸರೆಂಡರ್ ಟು ದಿ ಡಿವೈನ್ ಎನರ್ಜೀಸ್. ಓಕೆ, ಇಲ್ಲಿ ಒಂದು ಬುದ್ಧ ಪೂರ್ಣಿಮೆಯ ಒಂದು ಅಂಗವಾಗಿ ಬುದ್ಧನ ಒಂದು ಸಂದೇಶಗಳು ಏನಿದೆ ಅಂತ ಅಂದರೆ, ಯಾವುದು ಇಂಪಾಸಿಬಲ್ ಅಂತ ಹೇಳ್ಬಿಟ್ಟು ನಿಮಗೆ ಅನಿಸ್ತಾ ಇದ್ದೇನೋ ಅದು ಪಾಸಿಬಲ್ ಆಗುತ್ತೆ ಅಂತ ಅನ್ನೋದು ಇಲ್ಲಿ ಒಂದು ಡೈರೆಕ್ಟ್ ಮೆಸೇಜಸ್ ಅಂತಲೇ ಹೇಳ್ಬೋದು. ಯಾವುದೇ ಆಗಿರ್ಬೋದು, ಆ ಒಂದು ಬಿಲೀವ್ ಸಿಸ್ಟಮನ್ನು ನೀವು ನಂಬಬೇಕಾಗುತ್ತೆ, ಆ ನಂಬಿಕೆಯನ್ನು ನೀವು ಉಳಿಸ್ಕೋಬೇಕಾಗುತ್ತೆ ಅಂತ ಅನ್ನೋದು. ಆ್ಯಂಡ್ ಇಲ್ಲಿ ತುಂಬ ಕನಸುಗಳನ್ನು ಕಟ್ಟಿದ್ದೀರಾ. ನನಗೆ ಮನೆ ಕಟ್ಟಬೇಕು, ಜಾಬ್ ಸಿಗಬೇಕು, ಒಳ್ಳೆಯ ವಿಚಾರದಲ್ಲಿ ನಿಮ್ದು ಏನೇ ಕನಸುಗಳು ಇದ್ದರೂ ಕೂಡ ಅದರಲ್ಲಿ ನೀವು ನಂಬಿಕೆಯನ್ನು ಇಟ್ಟು ಒಂದು ತಾಳ್ಮೆಯ ರೂಪದಲ್ಲಿ ಅದನ್ನು ನೋಡ್ತಾ ಹೋಗಿ ಅಂತ ಅನ್ನೋದು. ಹ್ಯಾವ್ ಎ ಫೇತ್ ಇನ್ ಯುವರ್ ಡ್ರೀಮ್ಸ್ ಅಂತ ಹೇಳಿ. ಓಕೆ, ಆ್ಯಂಡ್ ಆಲ್ರೆಡಿ ಇಲ್ಲಿ ಮೂನ್ ಮ್ಯಾನಿಫೆಸ್ಟೇಷನ್ನು ಮಾಡ್ತಾ ಇರ್ಬೋದು, ನ್ಯೂ ಮೂನ್ ಡೇಸ್ ಮೆಡಿಟೇಷನ್ಗಳನ್ನು ಆಲ್ರೆಡಿ ನೀವು ಮಾಡ್ತಾ ಇರ್ಬೋದು. ಅದರದ್ದು ಸಂಪೂರ್ಣವಾದ ಒಂದು ಎನರ್ಜೀಸ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ. ಆ್ಯಂಡ್ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ಮಾಡಿದಿರೋ ಅದರಲ್ಲಿ ಡೌಟ್ ಏನಾದರೂ ಪಡ್ತಾ ಇದ್ದರೆ, ನಾನು ಮೆಡಿಟೇಷನ್ಗಳನ್ನು ಮಾಡಿದ್ದೀನಿ, ಅಥವಾ ನಾನು ಹುಣ್ಣಿಮೆಗೆ ಈ ಪೂಜೆ ಎಲ್ಲ ಮಾಡಿದ್ದೀನಿ, ಅಥವಾ ಅದು ಮೆಡಿಟೇಷನ್ ಅಂತನಾದರೂ ತಗೋಬೋದು, ಅಥವಾ ಹುಣ್ಣಿಮೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಗಣಪತಿ ಪೂಜೆ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಪೂಜೆಗಳಲ್ಲಿ ನೀವು ಹುಣ್ಣಿಮೆ ದಿನದಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಅಥವಾ ಅವತ್ತಿನ ದಿನ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಏನೇ ಒಂದು ವಿಚಾರಗಳು ಇದ್ದರೂ ಕೂಡ ನಿಮ್ಮಲ್ಲಿ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ ಡೌಟ್ ಬೇಡ. ಅದು ಖಂಡಿತವಾಗ್ಲೂ ನಿಮಗೆ ಫಲವನ್ನು ಕೊಡುತ್ತೆ. ಓಕೆ, ಆ್ಯಂಡ್ ಸರೆಂಡರ್ ಟು ದಿ ಡಿವೈನ್. ಇನ್ನೇ ಒಂದು ಕೆಲಸಗಳನ್ನು ಮಾಡಿದರೆ ಅಂತ ಅಂದರೆ ಅದರಲ್ಲಿ ಅಪನಂಬಿಕೆಗಳು ಬೇಡ. ಆಗುತ್ತೋ ಇಲ್ಲೋ, ಅಥವಾ ಬೇರೆ ಯಾವುದೋ ಒಂದು ಲಾಸ್ ಆಗಿರುತ್ತೆ, ನೀವು ಸೇಮ್ ಬಿಸ್ನೆಸ್ಸನ್ನು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅದನ್ನು ನೋಡಿಬಿಟ್ಟು ಹೆದರ್ಕೊಳೋದು, ಅಥವಾ ನನಗೂ ಹಂಗೆ ಆಗಿಬಿಟ್ರೆ ಅಂತ ಅನ್ನೋದು, ಆ ವಿಚಾರಗಳಿಂದ ನೀವು ದೂರ ಇರಬೇಕಾಗುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಡಿವೈನ್ಗೆ ಸರೆಂಡರ್ ಆಗಿ ಅಂತ ಅನ್ನೋದು. ಸರೆಂಡರ್ ಟು ದಿ ಡಿವೈನ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮೆಸೇಜಸ್ ಇದೆ. ಮುಂದಿನ ದಿನಗಳಲ್ಲಿ ನೀವು ಕನಸುಗಳಿಗೆ ನೀವು ಒಂದು ಫುಲ್ಫಿಲ್ ಆಗುತ್ತೆ. ಆ ಒಂದು ಕನಸುಗಳು ನನಸಾಗುವಂತಹ ದಿನಗಳು ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ ಸರೆಂಡರ್ ಟು ದಿ ಡಿವೈನ್ ಅಂತ ಹೇಳ್ಬಿಟ್ಟು ಬಂದಿರುವಂಥದ್ದು. ನೀವು ನಂಬಿರುವಂತಹ ದೇವರುಗಳನ್ನು ನೀವು ನಂಬಬೇಕು, ಅಂದರೆ ಸಂಪೂರ್ಣವಾಗಿ ವಿಶ್ವಾಸದಿಂದ ನಂಬಬೇಕು ಅಂತ ಅನ್ನೋದು. ಆ್ಯಂಡ್ ಇಲ್ಲಿ ತುಂಬಾ ಏನು ಅಂತಂದರೆ ಎಲ್ಲ ಒಂದು
ಕೆಲಸಗಳನ್ನು ನಾನೇ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬಾ ಸ್ಟ್ರೆಸ್ ತಗೊಂಡಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಫ್ರೀಡಮ್ ಬೇಕು ಅಂತ ಹೇಳಿಬಿಟ್ಟು ನೀವು ಈ ಒಂದು ಮೆಡಿಟೇಷನನ್ನಾದರೂ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನನಗೆ ಬ್ರೇಕ್ ಬೇಕು ಅಂತನಾದರೂ ಆಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಮೆಡಿಟೇಷನ್ಗಳನ್ನು ಮಾಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ನೀವು ಜಾಯಿನ್ ಆಗಿರ್ಬೋದು, ಬುಕ್ಗಳನ್ನು ಓದ್ತಾ ಇದ್ದೀರಾ. ಇಲ್ಲಿ ಮೇನ್ ಆಗಿ ಸ್ಪಿರಿಚುವಾಲಿಟಿ ಬುಕ್ ಅಂತಲೇ ಬರುತ್ತೆ. ಸ್ಪಿರಿಚುವಾಲಿಟಿಯಲ್ಲಿ ಹೇಗೆ ಮಹಾ ಅವತಾರ್ ಬಾಬಾಜಿ ಅವ್ರದ್ದು ಓದ್ತಾ ಇರ್ಬೋದು, ಅಥವಾ ಸ್ಟಾರ್ಟ್ ಮಾಡಬೇಕು ಅಂತಲೂ ಕೆಲವೊಬ್ಬರು ಅಂದ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ, ಒಳ್ಳೆಯ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಅಂತ ಅನ್ನೋದು. ಆ್ಯಂಡ್ 3 ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಆ್ಯಂಡ್ ಕೆಲವೊಂದು ಏನೋ ಒಂದು ಯೂನಿವರ್ಸಲ್ಲಿ ನೀವು ನಂಬಿದ್ದೀರಾ. ಆಕಾಶವನ್ನು ನೋಡಿ ಮಾತಾಡೋದು, ಅಥವಾ ರಾತ್ರಿ ಟೈಮಲ್ಲಿ ಚಂದ್ರನನ್ನು ನೋಡಿ ಮಾತಾಡೋದು, ಆ ಥರದ್ದು ಒಂದು ಇಲ್ಲಿ ಕಾಂಟ್ಯಾಕ್ಟ್ ಅಂದರೆ ಮೀನ್ಸ್ ರೆಸನೇಟ್ ಆಗ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ತುಂಬಾ ಒಂದು ಫ್ರೆಂಡ್ಶಿಪ್ಪಿಗೋಸ್ಕರ ನೀವು ತ್ಯಾಗಗಳನ್ನು ಮಾಡಿದ್ದೀರಾ, ಫ್ರೆಂಡ್ಶಿಪ್ಪಿಗೋಸ್ಕರ ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದೀರಾ. ಆ್ಯಂಡ್ ಅದು ನಿಮ್ಮನ್ನು ಅದು ಒಂದು ನಿಮಗೆ ಆ ಒಂದು ಲೈಫಲ್ಲಿ ನಡಿಬೇಕು ಅಂತ ಇತ್ತು, ಹಾಗಾಗಿ ಆ ಒಂದು ಇನ್ಸಿಡೆನ್ಸ್ ನಿಮ್ಮ ಒಂದು ಲೈಫಲ್ಲಿ ಆಗಿದೆ ಅಂತ ಅನ್ಬೋದು. ಆ್ಯಂಡ್ ದ ಮೆಜಿಷಿಯನ್ ಕಾರ್ಡ್ ಎನರ್ಜಿ ತುಂಬಾ ಚೆನ್ನಾಗಿರುವಂಥದ್ದು. ಕಾರ್ಡ್ ರೀಡಿಂಗಲ್ಲಿ ನೀವು ಏನು ಅಂದ್ಕೊಳ್ತಿರೋ ಅದ್ರದ್ದು 2ರಷ್ಟು 3ರಷ್ಟು ನಿಮಗೆ ಅವಕಾಶಗಳು ಸಿಗುವಂಥದ್ದು. ಆ್ಯಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಡಿವೈನ್ ಬ್ಲೆಸ್ಸಿಂಗ್ಸನ್ನು ನೀವು ನಂಬಿದರೆ ಖಂಡಿತವಾಗ್ಲೂ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಅನ್ನೋದು. ಆ್ಯಂಡ್ ಇಲ್ಲಿ ನನಗೆ ಒಂದು ಬಿಸ್ನೆಸ್ ಇವಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಒಂದು ಬಿಸ್ನೆಸ್ ಆಲ್ರೆಡಿ ನಾನು ಚೆನ್ನಾಗಿದ್ದೀನಿ. ಎಲ್ಲೋ ಒಂದು ಕಡೆ ಮನಸ್ಸು ಇನ್ನೊಂದೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮನಸ್ಸು ಬಂದಿರ್ಬೋದು, ಅಥವಾ ಓದೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅನ್ನೋದು ಕೆಲವೊಬ್ಬರಲ್ಲಿ ಇದೆ. ಸೊ ಖಂಡಿತವಾಗ್ಲೂ ನಿಮಗೆ ಏನು ಅನಿಸುತ್ತೋ, ಯಾವುದು ಪಾಸಿಟಿವ್ ಅಂತ ಅನಿಸುತ್ತೋ, ಯಾವುದು ಒಳ್ಳೆಯದು ಅನಿಸುತ್ತೋ ಖಂಡಿತವಾಗ್ಲೂ ಮಾಡಿ. ಅದು ಎಲ್ಲದಕ್ಕೂ ಕೂಡ ಒಂದು ಎನರ್ಜೀಸ್ ಅಂತ ಏನು ಹೇಳ್ತೀವಿ, ಬುದ್ಧನ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಕೂಡ ಒಂದು ಆ ಒಂದು ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಇದ್ದೇ ಇರುತ್ತೆ ನಿಮ್ಮ ಒಂದು ಎಲ್ಲ ಕೆಲಸಗಳಲ್ಲಿ. ಆ್ಯಂಡ್ ಕೆಲವೊಂದು ವಿಚಾರಗಳು ಹೇಗಿದೆ ಅಂತ ಅಂದರೆ, ನಿಮ್ಮನ್ನು ನೀವು ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಕೆಲವೊಬ್ಬರು ಇಲ್ಲಿ ಇದು ಹೆಂಗೆ ಎನರ್ಜಿ ತೋರಿಸ್ತಾ ಇದೆ ಅಂತ ಅಂದರೆ, ನಾನು ಯಾರು ಅಂತ ಅನ್ನೋದು, ಅಥವಾ ನಾವು ಹೇಗೆ ಬಂದ್ವಿ ಅಂತ ಅನ್ನೋದು, ಯಾವ ರೀತಿ ಜಗತ್ತು ಆಯಿತು ಅಂತ ಅನ್ನೋದು ಸ್ವಲ್ಪ ಕ್ಯೂರಿಯಾಸಿಟಿ ಕೆಲವೊಬ್ಬರಲ್ಲಿ ಇಲ್ಲಿ ನೋಡ್ಬೋದು. ನಾಟ್ ಆಲ್ ಮೆಂಬರ್ಸ್, ಸ್ವಲ್ಪ ಜನದಲ್ಲಿ ಆ ವಿಚಾರಗಳು ನಿಮ್ಮಲ್ಲಿ ತುಂಬಾ ಕಾಣಿಸ್ತಾ ಅಂದರೆ ಮೀನ್ಸ್ ಇವಾಗ ಆ ಒಂದು ವಿಚಾರಗಳು ಪದೇ ಪದೇ ಬರ್ತಾ ಇದೆ. ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ಸೆಲ್ಫ್ ಹೀಲಿಂಗ್ ಆಗ್ತಾ ಇದೆ, ವೆರಿ ಗುಡ್. ಅಕಸ್ಮಾತ್ ಆಗ್ತಾ ಇಲ್ಲ ಅಂತಂದರೆ ಓಪನಾದರೂ ಮಾಡಿ. ಸೊ ಸೆಲ್ಫ್ ಲವ್ ಅಂತ ಹೇಳ್ತೀವಿ, ಅಥವಾ ಸೆಲ್ಫ್ ಕ್ಲೆನ್ಸಿಂಗ್ ಅಂತ ಹೇಳ್ಬೋದು, ಅಥವಾ ಇನ್ನರ್ ಚೈಲ್ಡ್ ಒಂದು ಖುಷಿಯಾಗಿ ಇತ್ತು ಅಂತ ಅಂದರೆ, ನಿಮ್ಮ ಒಂದು ಇನ್ನರ್ ಚೈಲ್ಡ್ ಖುಷಿಯಾಗಿತ್ತು ಅಂತಂದರೆ ಎಲ್ಲ ವಿಚಾರಗಳಲ್ಲೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಅನ್ನೋದು. ಓಕೆ. ಆ್ಯಂಡ್ ಅಗೇನ್ ಆಗಿ ಬುದ್ಧನ ಒಂದು ಸಂದೇಶಗಳು ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಆ್ಯಂಡ್ ಯಾರೋ ಇಲ್ಲಿ ಪಕ್ಷಿಗಳನ್ನು ಸಾಕಬೇಕು ಅಂತ ಹೇಳಿಬಿಟ್ಟು ಬರ್ತಾ ಇದೆ. ಪಕ್ಷಿಗಳನ್ನು ನೋಡಬೇಕು ಅಂತ ಅನ್ನೋದು, ಅಥವಾ ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಅನ್ನೋದು ಪ್ಯೂರ್ ಇಂಟೆನ್ಷನ್. ಓಕೆ, ಪ್ಯೂರ್ ಇಂಟೆನ್ಷನ್ ಅಂತ ಹೇಳಿಬಿಟ್ಟು ಮೆಸೇಜಸ್ ಬಂದಿರುವಂಥದ್ದು. ದ ಫೇರಿ ಆಫ್ ಮ್ಯಾನಿಫೆಸ್ಟೇಷನ್ ವಿಲ್ ಹೆಲ್ಪ್ ಯು ಟು ಸಿ ಯುವರ್ ವಿಶಸ್. ಓಕೆ. and manifest your heart's desire with a pure intention and for the highest good for all ಅಂತ ಹೇಳಿಬಿಟ್ಟು ಬಂದಿದೆ. ಓಕೆ. ಸೊ ಇದನ್ನು ನೀವು ನೋಡ್ಬೋದು, ಎಷ್ಟು ಸುಂದರವಾಗಿರುವಂತಹ ಒಂದು ಫೇರಿ ಪ್ಯೂರ್ ಇಂಟೆನ್ಷನ್ ಅಂತ ಹೇಳ್ಬಿಟ್ಟು ಮೆಸೇಜಸ್ ಬಂದಿರೋದು. ಅಂದರೆ ನಿಮ್ಮ ಒಂದು ಎಲ್ಲ ಕೆಲಸಗಳಲ್ಲಿ ಏನು ಮಾಡಬೇಕು ಅಂತ ಅನ್ನೋದು ಒಂದು ಇಂಟೆನ್ಷನಲ್ಲಿ ಸೆಟ್ ಮಾಡಿಕೊಂಡು ಮಾಡಿದ್ದೆ ಆದರೆ ಪ್ರಕೃತಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದು. ನಾನು ಆಗಲೇ ಹೇಳಿದೆ, ಬರ್ಡ್ಸ್ಗಳನ್ನು ಅಂದರೆ ಮೀನ್ಸ್ ನೋಡಬೇಕು ಅಂತ ಅನ್ನೋದು, ಅಥವಾ ಸಾಕಬೇಕು ಅನ್ನೋ ವಿಚಾರಗಳು ಆಲ್ರೆಡಿ ನಿಮ್ಮಲ್ಲಿದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ, ಫ್ಲವರ್ಸ್ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ. ಫ್ಲವರ್ಸ್ಗಳನ್ನು ಪಾಟ್ ಹಾಕಬೇಕು ಅಂತ ಅನ್ನೋದು, ಆ ಥರದ್ದೇನದು ವಿಚಾರಗಳು
ಇತ್ತು ಅಂತ ಅಂದರೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಓಕೆ, ಆ್ಯಂಡ್ ಅಗೇನ್ ಆಗಿ ಮೆಸೇಜಸ್ ಬಂದಿರೋದು ಆಸ್ಕ್ ಫಾರ್ ಎ ಹೆಲ್ಪ್ ಅಂತ. ಓಕೆ, ಏಂಜಲ್ಸ್ ಆರ್ ಸೆಲೆಸ್ಟಿಷಿಯಲ್ ಬೀಯಿಂಗ್ who protect everyone, and the fairies say now is the time for you to ask for angelic assistance ಅಂತ. ಓಕೆ, ವಿಚಾರಗಳು ಇಷ್ಟೊಂದಿದೆ, ನಾನು ಯಾಕೆ ಕೇಳಬೇಕು ಅಂತ ಅನ್ನೋದು. ಏಂಜಲ್ಸ್ ಇಲ್ಲಿ ಯಾರೆಲ್ಲ ನಂಬ್ತಿರೋ ಅಥವಾ ಒಂದು ಡಿವೈನ್ ಎನರ್ಜೀಸನ್ನು ನಂಬ್ತಿರೋ ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ಏಂಜಲ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಂತಂದರೆ ದೇವತೆಗಳನ್ನು ಹೇಳ್ತೀವಿ. ಸೊ ದೇವತೆಗಳಿಗೆ, ಏಂಜಲ್ಸ್ಗಳಿಗೆ ಏನು ಅಂತಂದರೆ ನೀವು ಕೇಳಿದರೆ ಅವರು ತಕ್ಷಣ ನಿಮ್ಮ ಒಂದು ಹೆಲ್ಪ್ಗೆ ಬರ್ತಾರೆ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ಎಲ್ಲದೂ ಕೂಡ ನಿಮ್ಮ ಒಂದು ಇದರಲ್ಲೇ ಇದೆ, ಅಂದರೆ ಮೀನ್ಸ್ ಸರೌಂಡಿಂಗ್ಸಲ್ಲೇ ಇದೆ, ಬಟ್ ಆದರೆ ನೀವು ಕೇಳಬೇಕು ಅಂತ ಅನ್ನೋದು ಈ ಒಂದು ಬುದ್ಧನ ಸಂದೇಶ ಆಗಿರುತ್ತೆ. ಸೊ ಅಗೇನ್ ಆಗಿ ಏನು ಮೆಸೇಜಸ್ ಇದೆ, ಬುದ್ಧನ ಒಂದು ಸಂದೇಶ, ಬುದ್ಧ ಪೂರ್ಣಿಮೆಯ ಅಂಗವಾಗಿ ಬುದ್ಧನ ಸಂದೇಶಗಳು ನಮ್ಮ ವ್ಯೂವರ್ಸಿಗಾಗಿ ಏನಿದೆ ಅಂತ ಅನ್ನೋದು. ಓಕೆ, ಮಿರಾಕಲ್ಸ್. ಓಕೆ, ಸೊ ನೆಕ್ಸ್ಟ್ ಲೈಫಲ್ಲಿ ಆ್ಯಂಡ್ ನಿಮ್ಮ ಒಂದು ಫ್ಯೂಚರ್ ಲೈಫಲ್ಲಿ ಮಿರಾಕಲ್ಸ್ ಆಗೋದಂತೂ ಖಂಡಿತ. ಯಾಕೆ ಅಂತ ಅಂದರೆ ಇಲ್ಲಿ ಫಸ್ಟ್ ಕಾರ್ಡಲ್ಲೇ ನಾನು ಮೆನ್ಷನ್ ಮಾಡಿದ್ದೆ, ಬಿಲೀವ್ಸ್ ಇನ್ ದ ಇಂಪಾಸಿಬಲ್ ಅಂತ. ಓಕೆ, ಸೊ ಯಾವಾಗ ಇಂಪಾಸಿಬಲ್ ಅಂತ ಬೇರೆಯವರು ಅಂದ್ಕೊಂಡು ಅದು ತಕ್ಷಣ ಪಾಸಿಬಲ್ ಆಗುತ್ತೋ ಅವಾಗೇ ಅದನ್ನು ಮಿರಾಕಲ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಒಂದು ಲೈಫಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ, ಆ ರೀತಿ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋದು ಇಲ್ಲಿ ಒಂದು ಕಾಣಿಸ್ತಾ ಇದೆ. ಸೊ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಈ ಒಂದು ರೀಡಿಂಗ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮಾಡಿದೆ. ಸೊ ಬುದ್ಧ ಪೂರ್ಣಿಮೆ ಅಂತಂದರೆ ಒಂದು ಸುಂದರವಾಗಿರುವಂತಹ ಒಂದು ಎನರ್ಜೀಸ್ ನಮ್ಮ ಒಂದು ಪರಿಸರದಲ್ಲಿ ಸಿಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಏನು ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ಮೆಡಿಟೇಷನನ್ನು ಮಾಡಿ ಅಟ್ಲೀಸ್ಟ್ 5-10 ಮಿನಿಟ್ಸ್ ಆದರೂ ಅವತ್ತಿನ ದಿನ ಮೆಡಿಟೇಷನನ್ನು ಮಾಡಿ ಆ ಒಂದು ಎನರ್ಜಿಯನ್ನು ನೀವು ಫೀಲ್ ಮಾಡ್ಬೋದು. ಪಾಸಿಟಿವ್ ಆಗಿರುವಂತಹ ಎನರ್ಜೀಸ್ ನಿಮ್ಮ ಒಂದು ಶರೀರಕ್ಕೆ ವರ್ಗಾವಣೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ದಿನದಲ್ಲಿ ನೀವು ಒಳ್ಳೆಯ ರೇಖಿ ಪ್ರಾಕ್ಟೀಸ್ ಅಂತನಾದರೂ ಆಗಿರ್ಬೋದು, ಏಂಜಲಿಂದಾದರೂ ಆಗಿರ್ಬೋದು, ರಾಜಕ್ರಿಯ ರೇಖಿ ಆದರೂ ಆಗಿರ್ಬೋದು, ಅಥವಾ ಈ ಥರ ಮೆಡಿಟೇಷನ್ ಟೆಕ್ನಿಕ್ಸ್ ಆದರೂ ಆಗಿರ್ಬೋದು, ಅಥವಾ ಹೋಪೋನೋಪೋನೋ ಚಾಂಟಿಂಗ್ ಆದರೂ ಆಗಿರ್ಬೋದು. ನಿಮಗೆ ಏನು ಅನಿಸುತ್ತೋ, ಸ್ಪಿರಿಚುಯಾಲಿಟಿಯಲ್ಲಿ ನಿಮಗೆ ಏನು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಅಟ್ಲೀಸ್ಟ್ 5-10 ಮಿನಿಟ್ಸ್ ಆದ್ರೂ ಸ್ಪೆಂಡ್ ಮಾಡಿ. ಸೊ ಅದು ನಿಮ್ಮನ್ನು ಮುಂದಿನ ಒಂದು ದಿನಗಳಲ್ಲಿ ಉತ್ತಮ ಮಟ್ಟಕ್ಕೆ ಅದು ತಗೊಂಡು ಹೋಗುತ್ತೆ ಅಂತ ಅನ್ನೋದು. ಓಕೆ, ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ರೀಡಿಂಗಲ್ಲಿ ಮತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಟ್ಯಾರೋ ರೀಡಿಂಗನ್ನು ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.